ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಬರ್ತಿದ್ದೀನಮ್ಮ. ಅಲ್ಲಿ ಬರಕ್ಕೆ ಇನ್ನೊಂದು 2-3 ಅವರ್ ಆಗ್ಬಿಡುತ್ತಮ್ಮ. ಅಮ್ಮ ಟ್ರಾಫಿಕ್ ಬೇರೆ ಇರುತ್ತೆ. ಸರಿ, ಮೆಟ್ರೋ ಅಲ್ವಾ ಅಮ್ಮ? ಅಮ್ಮ ಲಗೇಜ್ ಎಲ್ಲ ಇದೆ ಅಲ್ವಾ ಅಮ್ಮ, ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡಿದೀನಿ. ಬಂದ್ಬಿಡ್ತೀನಿ ಬಿಡಮ್ಮ. ಸರಿ ಅಮ್ಮ, ಬೇಗ ಬಂದ್ಬಿಡು, ನಾನ್ ನಿನ್ಗೋಸ್ಕರ ಅಡಿಗೆ ತಯಾರ್ ಮಾಡಿರ್ತೀನಿ. ಕೋಮಲ್ ಫೋನಲ್ಲಿ ಏನೋ ಹೇಳ್ಬೇಕಂತ ಬರ್ತಾಳೆ, ಅಷ್ಟ್ರಲ್ಲಿ ಕಾಲ್ ಕಟ್ ಆಗತ್ತೆ. ಅವಳು ಅಮ್ಮನ್ ಮನೆಗೆ ಹೋಗಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂಡಿರ್ತಾಳೆ. ಅವ್ರ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರುತ್ತೆ, ಅದಕ್ಕೆ ಅಮ್ಮನ್ ಮನೆಗೆ ಹೋಗೋಣ ಅಂತ ಅವರು ಡಿಸೈಡ್ ಆಗಿರ್ತಾರೆ. ನನಗೆ ಆಫೀಸಲ್ಲಿ ಕೆಲಸ ಇತ್ತು, ಇಲ್ಲಾಂದ್ರೆ ನಾನೇ ಬಿಡ್ತಿದ್ದೆ ಕಾರಲ್ಲಿ. ಮತ್ತೆ ಅರ್ಜೆಂಟ್ ಮೀಟಿಂಗ್, ಅದು ಬಿಡಕ್ಕಾಗಲ್ಲ ಅದನ್ನ. ಮತ್ತೆ ನಡುವಲ್ಲಿ ಬರ್ತಿರ್ತೀನಿ. ಮತ್ತೆ ನೀನು ಆರಾಮಾಗಿರು, ಆಯ್ತಾ? ಅವಳು ಅಮ್ಮನ್ ಮನೆಗೆ ಹೋಗ್ತಿದೀನಿ ಅಂತ ತುಂಬಾ ಸಂತೋಷವಾಗಿರ್ತಾಳೆ. ಕೆಲ್ಸ ಮತ್ತೆ ಮಕ್ಕಳ ಸ್ಕೂಲ್ ಸಲುವಾಗಿ ಅವಳಿಗೆ ಪಾಪ ಹೋಗಕ್ಕೆ ಆಗ್ತಿರ್ಲಿಲ್ಲ. ಈಗ ಮಕ್ಕಳಿಗೆ ಲೀವ್ ಇರೋ ಕಾರಣದಿಂದ ಅವಳು ಸ್ವಲ್ಪ ದಿನ ಹೋಗೋಣ ಅಂತ ಡಿಸೈಡ್ ಮಾಡಿರ್ತಾಳೆ. ಅದೇ ರೀತಿ ಅವಳು ಹ್ಯಾಪಿಯಾಗಿ ಅಮ್ಮನ್ ಮನೆಗೆ ಹೋಗ್ತಾಳೆ. ಅಜ್ಜಿ, ನನಗೆ ಮ್ಯಾಂಗೋ ಶೇಕ್ ಬೇಕು. ಅಜ್ಜಿ, ನನಗೆ ಮ್ಯಾಂಗೋ ಬೇಕು. ಹಾ ಮಕ್ಕಳೇ, ಇರಿ, ಈಗ್ಲೇ ನಾನ್ ನಿಮ್ಗೋಸ್ಕರ ಮ್ಯಾಂಗೋ ಕಟ್ ಮಾಡ್ಕೊಂಡ್ ತರ್ತೀನಿ, ಆಯ್ತಾ? ಅಮ್ಮ, ಅತ್ಗೆ ಯಾವಾಗ ಬರ್ತಾರೆ ಅವ್ರ ಅಮ್ಮನ್ ಮನೆಯಿಂದ? ಬರ್ತಿರ್ತಾರಮ್ಮ, ಇವಾಗ್ಲೇ ಕಾಲ್ ಮಾಡಿದ್ರು, ಇವಾಗ್ಲೇ ಮಾತಾಡ್ದೆ ಅವ್ರ ಹತ್ರ. ಕೋಮಲ್ ಇನ್ನು ಮಾತಾಡಕ್ಕೆ ಶುರು ಮಾಡಿರ್ಲಾ ಅಷ್ಟ್ರಲ್ಲಿಗೆ ಅವ್ರ ಅತ್ತಿಗೆ ಮತ್ತೆ ಅವ್ರ ಮಕ್ಕಳು ಅಲ್ಲಿಗೆ ಬರ್ತಾರೆ. ಏನತ್ತೆ, ಫ್ರಿಜ್ಜಲ್ಲಿರುವ ಮಾವಿನಕಾಯಿ ಎಲ್ಲ ನಿನ್ ಮಗಳಿಗೆ ಕೊಟ್ಬಿಟ್ಯಾ, ಇಲ್ಲ ನನ್ಗೋಸ್ಕರ ಏನಾದ್ರೂ ಒಂದ್ ಇಟ್ಟಿದ್ಯಾ? ಹೇಗಿದೆ ಕೋಮಲ್? ನಮಸ್ತೆ ಅತ್ತಿಗೆ, ನಾನ್ ಚೆನ್ನಾಗಿದ್ದೀನಿ. ಮಕ್ಕಳು ಮಾವಿನಕಾಯಿ, ಮಾವಿನಕಾಯಿ ಸೀಸನ್ ಅಲ್ವಾ, ಮಕ್ಕಳಂತೂ ಮಾವಿನಕಾಯಿ ತಿನ್ಬೇಕಂತ ಕೇಳ್ತಾ ಇರ್ತಾರೆ. ಇಲ್ಲೋಡಿ, ನಾನು ಮಾವಿನಕಾಯಿ ತಂದಿದ್ದೀನಿ, 5 kg ಇದೆ, ಆಯ್ತಾ? ಇಲ್ಲೇ ಮನೆ ಕೂಡ ಪಕ್ಕದಲ್ಲೇ ಅಲ್ವಾ, ಅವಾಗವಾಗ ಹೋಗೋವಾಗ ಅಲ್ಲಿಂದ ಏನಾದ್ರೂ ತರ್ತಾ ಇರ್ತೀನಿ. ಇಲ್ಲಿಂದ ಕೂಡ ನಾನು ಖಾಲಿ ಕೈಲಿ ಹೋಗಲ್ಲ ಬಿಡಿ, ಏನಾದ್ರೂ ತಗೊಂಡ್ ಹೋಗ್ತಾ ಇರ್ತೀನಿ. ಅಮ್ಮ, ಸುನೇನಾ, ಕೋಮಲ್ ಕೂಡ ಮಾವಿನಕಾಯಿ ತಂದವಳೆ, ಆಯ್ತಾ? ಒಳ್ಳೇದಾಯ್ತು ಬಿಡಿ, ಮಕ್ಕಳಿದಾರಲ್ವಾ, ಅವಾಗವಾಗ ಏನಾದ್ರೂ ತಿನ್ಬೇಕಂತ ಕೇಳ್ತಾ ಇರ್ತಾರೆ. ನಾನು ಮಾವಿನಕಾಯಿನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಂಗಂತ ಹೇಳಿ ಸುನೈನಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಕೋಮಲ್ ಅಂತಾಳೆ, ಅಮ್ಮ, ಇದಕ್ಕೆ ನನ್ಗೆ ಇಲ್ಲಿ ಬರಕ್ ಇಷ್ಟ ಆಗಲ್ಲಮ್ಮ. ನೋಡು ಹೆಂಗ್ ಮಾತಾಡ್ತಾಳೆ ನಿಮ್ಮ ಸೊಸೆ ಅಂತ. ನನ್ ಗಂಡ ಅಂತೂ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರು ಸಮ್ಮರ್ ಹಾಲಿಡೇಸ್ ಅಲ್ಲಿ. ಇಲ್ಲ, ಅಮ್ಮನ್ ಮನೆಗೆ ಹೋಗ್ಬರ್ತೀನಿ, ಆಮೇಲೆ ಹೋಗೋಣ ಅಂತ ಹೇಳ್ಬಂದೆ. ನಾನ್ ಹಂಗೇಳೆ ನಿಜವಾಗ್ಲೂ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸ್ತಿದೆ. ಈ ಅತ್ಗೆ ಇದೇ ತರ ನಡ್ಕೊಂಡ್ರೆ ನೋಡಮ್ಮ, ಮತ್ತೆ ನಾನ್ ಬರೋದೇ ಇಲ್ಲ. ಅರೇ ಸುನೈನಾ, ಮಾತನ್ನ ಕೇಳಿಸ್ಕೋಬೇಡ ಬಿಡಮ್ಮ, ಹಂಗೆ ಅವಳಿಗೆ ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಾಗೋದಿಲ್ಲ. ಅದು ಮಾತ್ರ ಅಲ್ದೆ ನೋಡು, ಇದು ನನ್ನ ಮನೆ, ಇದು ನಿನ್ನ ಅಮ್ಮನ ಮನೆ, ಆಯ್ತಾ? ನೀನ್ ಯಾವಾಗ ಬರ್ಬೇಕೋ ಅವಾಗೆಲ್ಲ ನೀನ್ ಬರ್ಬಹುದು. ನಿಮ್ಮ ಅಪ್ಪ ಇದ್ದಿದ್ದೆ ಇವತ್ತು ನೀನ್ ಬರೋದ್ರಿಂದ ಎಷ್ಟು ಸಂತೋಷ ಪಡ್ತಿದ್ರು. ಹಂಗಂತ ಅವ್ರಮ್ಮ ಅಳೋದನ್ನ ಶುರು ಮಾಡಿದ ತಕ್ಷಣ ಅವಳು ಬಾಯಿ ಮುಚ್ಕೋತಾಳೆ. ಅಷ್ಟರಲ್ಲೇ ಅವಳು ಮಾತನ್ನ ಬದಲಾಯಿಸ್ತಾಳೆ. ಅಮ್ಮ ನೋಡಮ್ಮ, ಅಣ್ಣ ಬರೋವಾಗ ನನ್ಗೆ ರಸಗುಲ್ಲ ತಗೊಂಡ್ ಬರಕ್ ಹೇಳಿ, ಆಯ್ತಾ? ನನ್ ತಿನ್ಬೇಕನ್ಸ್ತಿದೆ. ಆಗ ಕೋಮಲ್ ಅವ್ರ ಅಣ್ಣ ಬರ್ತಾನೆ. ನನಗ್ ಗೊತ್ತು ನೀನ್ ಬರೋದು, ಅದಕ್ಕೆ ಬೆಂಗಾಲಿ ರಸಗುಲ್ಲ ನಾನು ತಂದಾಗಿದೆ. ತಕೋ ನಿನ್ನ ಬಂಗಾಲಿ ರಸಗುಲ್ಲ, ಚೆನ್ನಾಗಿದ್ಯಾ ನೋಡು. ನಮಸ್ತೆ ಅಣ್ಣ, ಹೇಗಿದ್ದೀರಾ? ನಾನ್ ಬರೋದು ಜ್ಞಾಪಕ ಇಟ್ಕೊಂಡಿದ್ಯಾ? ಥ್ಯಾಂಕ್ ಯು. ಅಮ್ಮ ಹೇಳಿದ್ರು ನೀನ್ ಬರ್ತಾ ಇದೀಯಾ ಅಂತ. ಮತ್ತೆ ಇವ್ರು ಹೇಗಿದ್ದಾರೆ? ಅಣ್ಣ, ಎಲ್ಲ ಚೆನ್ನಾಗಿದೆ. ದೇಸಿ ತುಪ್ಪ ತಗೊಂಡ್ ಬಂದ್ರ? ಬರೋವಾಗ ತಗೊಂಡ್ ಬರಕ್ ಹೇಳ್ದೆ ಅಲ್ವಾ ನಿಮ್ಗೆ? ಅರೆ ಅಯ್ಯೋ, ಮರ್ತೋಯ್ತು. ನಾನ್ ಹೇಳಿರುವ ಕೆಲ್ಸ ನೀವ್ ಮರ್ತೋಗ್ಬಿಡ್ತೀರಾ. ತಂಗಿಗೆ ಮಾತ್ರ ರಸಗುಲ್ಲ ತಂದಿದ್ದೀರಾ. ನಾನೇನಾದ್ರೂ ನನ್ಗೋಸ್ಕರ ಕೇಳ್ತಿದ್ದೇನಾ? ನಿಮ್ ಮಕ್ಕಳು ಅದಿಲ್ಲ ಅಂದ್ರೆ ಊಟ ಮಾಡೋದಿಲ್ಲ. ಏನ್ ಪರವಾಗಿಲ್ಲ ಅತ್ಗೆ, ಮಕ್ಕಳು ಗೀ ಹಾಕಿ ಪರೋಟ ತಿನ್ಬೇಕಂತ ಏನ್ ಅವಶ್ಯಕತೆ ಇಲ್ಲ. ನಾರ್ಮಲ್ ರೊಟ್ಟಿನೂ ತಿಂತಾರೆ. ಮತ್ತೆ ನೀವು ದಾಲ್ ಚಾವಲ್ ಮಾಡಿದಿರಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ಮನೆಗ್ ಬಂದಿರುವ ನಮ್ಮ ನಾದ್ನಿ ಮಕ್ಕಳಿಗೆ ನಾನ್ ಗೀ ಕೊಟ್ಟಿಲ್ಲ ಅಂತ ಯಾರು ಮಾತಾಡ್ಕೋಬಾರ್ದು. ಬೇಕೇ ಬೇಕು ನನ್ಗೆ. ಹೋಗ್ತಿದ್ದೀನಿ. ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ, ಮತ್ತೆ ಇದನ್ ತಿರುಗಿಸಿ ಮುರುಗಿಸಿ ಯಾಕೆ? ಆಗ ರವಿ ಗೀ ತಗೊಂಡ್ ಬರಕ್ಕಂತ ಹೋಗ್ಬಿಡ್ತಾನೆ. ಇವಳಂತೂ ಸುನೈನಾ ಯಾವಾಗ್ಲೂ ಚೆನ್ನಾಗಿರ್ತಾಳೆ, ಆದ್ರೆ ಕೋಮಲ್ ಮನೆಗ್ ಬಂದ್ಬಿಟ್ರೆ ಹೀಗೆ ಯಾವಾಗ್ಲಾದ್ರೂ ಹುಚ್ಚಿ ತರ ಆಡ್ತಿರ್ತಾಳೆ. ಅದಕ್ಕೆ ಪಾಪ ಅವಳಿಗೆ ಮನೆಗ್ ಬರೋದಕ್ಕೆ ಇಷ್ಟನೇ ಇರೋದಿಲ್ಲ. ಅಮ್ಮ ಮತ್ತೆ ಅಣ್ಣನ ನೋಡಕ್ ಮಾತ್ರ ಬರ್ತಾ ಇದ್ಲು. ಅಮ್ಮ ಜ್ಞಾಪಕ ಇಟ್ಕೋ, ಅಮ್ಮ ನಿನ್ನ ಮತ್ತೆ ಅಣ್ಣನ ನೋಡಕ್ ಬರ್ತೀನಿ. ಈ ಅತ್ತಿಗೆ ಇರೋದ್ರಿಂದ ಬರಕ್ಕೆ ಇಷ್ಟ ಇಲ್ಲ ನಂಗೆ. ಕೋಮಲ್ಗಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಅವಳ ಅತ್ತಿಗೆ ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡ್ತಿರ್ತಾಳೆ. ಒಂದಿನ ಎಲ್ಲರೂ ಸೇರ್ಕೊಂಡು ಮಾಲ್ಗೆ ಹೋಗ್ತಾರೆ. ಅಪ್ಪ, ನನ್ಗೆ ಗೇಮ್ಸ್ ಆಡ್ಬೇಕು. ಅಪ್ಪ, ಆಡಕ್ ಹೋಗೋಣ. ಈಗ ಬೇಡ ಕಣ್ರೋ, ಸ್ವಲ್ಪ ಮತ್ತೆ ಹೋಗೋಣ. ಈಗ ಮಾಲ್ ತಿರುಗಿ. ಅಣ್ಣ, ಇದು ಮಾಲ್ ಬದಲಾಗಿದೆ ಅಲ್ವಾ? ಫಸ್ಟ್ ಚಿಕ್ಕದಾಗಿತ್ತು, ಇವಾಗೆಲ್ಲ ಚೇಂಜ್ ಆಗಿದೆ. ಇನ್ನೂ ದೊಡ್ಡದಾಗುತ್ತೆ. ಮಾಮ, ಕಾರ್ನ್ ತಿನ್ಬೇಕು. ನನಗೆ ಐಸ್ ಕ್ರೀಮ್ ಬೇಕು. ಈಗ್ಲೇ ತಿನ್ನಿಸ್ತೀನಿ, ಬಾ ಸುನೇನಾ, ಹೋಗೋಣ ಬನ್ರಮ್ಮ. ರವಿ ಎಲ್ಲರಿಗೂ ಐಸ್ ಕ್ರೀಮ್ ತಗೊಡ್ತಾನೆ. ರಿಂಕು ಅವನ್ಗಿಷ್ಟ ಆಗಿರುವ ಕೋನ್ ಐಸ್ ಕ್ರೀಮ್ ತಗೊಂಡು ತಿಂತಾಳೆ. ಎಲ್ಲರೂ ಐಸ್ ಕ್ರೀಮ್ ತಿಂತಾರೆ. ನಡಿರಿ ಮಕ್ಳ, ಗೇಮ್ಸ್ ಪಾರ್ಲರಿಗೆ ಹೋಗೋಣ, ಗೇಮ್ಸ್ ಆಡೋಣ ಅಲ್ಲಿ. ರವಿ ಎಲ್ಲಾರನ್ನೂ ಗೇಮ್ ಪಾರ್ಲರ್ಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾನೆ. ನೋಡಿದ್ರೆ ಗೇಮ್ ಪಾರ್ಲರ್ ಮುಚ್ಚಿಬಿಟ್ಟಿರುತ್ತೆ.
ಅಣ್ಣ ಗೇಮ್ ಪಾರ್ಲರ್ ಬಂದ. ಹೌದ್ರಿ ಅಣ್ಣ, ಕೆಲ್ಸ ಆಗ್ತೈತಿ. ನಡೀರಿ ಮಕ್ಳ, ಗೇಮ್ ಪಾರ್ಲರ್ ಬಂದಾಗಿದ್ಯಲ್ವಾ, ಸ್ವಲ್ಪ ತಿರ್ಗಾಡಿ ಮನೆಗೆ ಹೋಗೋಣ. ಎಲ್ಲಾರು ಮನೆಗ್ ಬಂದ್ಬಿಡ್ತಾರೆ. ಆದ್ರೆ ಮನೆಗ್ ಬಂದ್ಮೇಲೆ ಸುನೈನಾ ಮಾತ್ರ ಏನೋ ತುಂಬಾ ಕೋಪವಾಗಿರ್ತಾಳೆ. ರವಿ ಜೊತೆ ಜಗಳ ಮಾಡಕ್ ಶುರು ಮಾಡ್ತಾಳೆ. ಸುನೇನಾ, ಸುಮ್ನೆ ಜಗಳ ಆಡ್ತಿದ್ಯಾ ನೀನು? ನಾನ್ ಜಗಳ ಮಾಡ್ತಿದ್ದೀನಾ? ನೋನಾ, ಇದು ನಿಮ್ಮ ತಂಗಿ ಮತ್ತೆ ಅವಳ ಮಕ್ಕಳಿಂದ ಮಾಡ್ತಿರೋ ಜಗಳ ಇದು. ಚಾರು ಮತ್ತೆ ದೀಪು ನಿಮ್ಗೆ ಗೇಮ್ ಸೆಂಟರ್ಗೆ ಹೋಗ್ಬೇಕಂತ ಕೇಳಿದ್ರು. ಆಗ ನೀವು ಲೇಟ್ ಮಾಡಿದ್ರಿ. ಆಮೇಲೆ ನಿಮ್ ತಂಗಿ ಮಕ್ಕಳು ಮಾತ್ರ ಐಸ್ ಕ್ರೀಮ್ ಬೇಕು, ಕೋನ್ ಬೇಕಂತ ಹೇಳಿದ ತಕ್ಷಣ ಕರ್ಕೊಂಡೋಗಿ ಇಸ್ಕೊಟ್ಬಿಟ್ರಿ. ನಿಮ್ ತಂಗಿ ಯಾಕ್ ಬರ್ತಾಳೆ ನಮ್ ಮನೆಗೆ? ಹೇಳಿ, ನಮ್ಮಿಬ್ಬರಿಗೂ ಜಗಳ ಇಡೋದಕ್ಕೆ ಮಾತ್ರನೇ ಅವಳು ಬರೋದು. ಸುಮ್ನಿರ್ತೀಯ ನೀನು? ಅವಳು ಕೇಳಿದ್ರೆ ಎಷ್ಟ್ ಬೇಜಾರಾಗುತ್ತೆ. ನಿಂಗೆ ತಲೆ ಇಲ್ವಾ ನಿಂಗೆ? ಕೋಮಲ್ ಮನೆ ಮಗಳು ಮತ್ತೆ ನನ್ ತಂಗಿ. ನಿನ್ ಮನೆಯಲ್ಲಿ ಹೀಗಾದ್ರೆ ನಿನಗೆ ಹೇಗಾಗುತ್ತೆ ಅಂತ ಹೇಳು. ತಲೆ ಉಪಯೋಗಿಸು, ಸರಿಯಾಗಿ ಮಾತಾಡು. ಕೋಮಲ್ ಎಲ್ಲ ಕೇಳಿಸ್ಕೊಂಡಿರ್ತಾಳೆ. ಸ್ವಲ್ಪತ್ತಾದ್ಮೇಲೆ ಸುನೈನಾ ಶಾಂತಿ ಆಗ್ತಾಳೆ. ರವಿ ಅಣ್ಣ, ಅದೇ ನನ್ ಗಂಡ ನಿಮ್ ಮಕ್ಕಳ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಮಾತಾಡಿದ್ರಂತೆ. ಸೊ ನೀವೇನು ಚಿಂತೆ ಮಾಡ್ಬೇಡಿ. ನೀವು ನನ್ ಮಕ್ಕಳ ಜೊತೆನೆ ನಿನ್ ಮಕ್ಕಳನ್ನ ಕೂಡ ಅಡ್ಮಿಷನ್ ಮಾಡ್ಬಿಡು. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನೀವು ಫಾರ್ಮ್ ಮಾತ್ರ ಫಿಲ್ ಮಾಡಿ ಕೊಟ್ರೆ ಸಾಕು. ಹಾ, ಅವರಿಗೆ ಥ್ಯಾಂಕ್ಸ್ ಹೇಳು. ಮತ್ತೆ ನಾನ್ ಕಾಲ್ ಮಾಡಿ ಮಾತಾಡ್ತೀನಿ. ಅವ್ರ ಅಡ್ಮಿಷನ್ಗೆ ತಲೆ ಬಿಸಿಯಾಗೋಗಿತ್ತು. ಸುಧೀರ್ ದೊಡ್ಡ ಕೆಲ್ಸ ಮಾಡಿದ. ನಾಳೆ ನಿನ್ ತಂಗಿ ಮನೆಗ್ ಹೋಗ್ತಿದ್ದಾಳೆ. ಸುನೈನಾ ಮಾತು ಪಾಪ ಅವಳಿಗೆ ತುಂಬಾ ಹರ್ಟ್ ಆಗಿದೆ ಕಣೋ. ಹಾ ಅಣ್ಣ, ನನ್ಗೆ ಇಲ್ಲಿ ಇರೋದಕ್ಕೆ ನಿಜವಾಗ್ಲೂ ಇಷ್ಟಾನೇ ಇಲ್ಲ, ಆಯ್ತಾ? ನಿಜವಾಗ್ಲೂ ತುಂಬಾ ಹರ್ಟ್ ಆಗ್ಬಿಟ್ಟಿದೀನಿ. ನನ್ನಿಂದ ನಿಮ್ಮಿಬ್ರಿಗೂ ನಿಜವಾಗ್ಲೂ ಜಗಳ ಬೇಡ. ನಾನ್ ಹೊರಡ್ತೀನಿ. ಕೋಮಲ್ ಅವಳು ಬ್ಯಾಗ್ ಎತ್ಕೊಳಕ್ ಹೋದಾಗ ಸುನೈನಾ ಕೈ ಹಿಡ್ಕೊಂಡ್ಬಿಡ್ತಾಳೆ. ಕೋಮಲ್, ಸಾರಿ, ನಾನ್ ನಿನ್ನ ಹರ್ಟ್ ಮಾಡಿದೀನಿ. ನೀನ್ ನಮ್ಗೋಸ್ಕರ ಇಷ್ಟು ಯೋಚನೆ ಮಾಡ್ತೀಯಾ? ನಾನ್ ನಿನ್ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ನಿಜವಾಗ್ಲೂ ನಾನು ತುಂಬಾ ದೊಡ್ಡ